ಹೆಸರು ರಮೇಶ್ ಅಂತ, ಅಲ್ಲೇ ಚಂದ್ರವರಪುರ ನಿವಾಸಿ. ನಾವು ಈ ವೇದಿಕೆ ಆಗಿರುವಂತ ಎಲ್ಲ ಗಣ್ಯರು ನಮಸ್ಕರಿಸ್ತಾ ಒಂದೇ ಬಿಡ್ತಾ ಎಲ್ಲ ಸಾಧನೆಗಳನ್ನು ಕೈ ಮುಗಿಬಿಟ್ಟಲ್ಲ. ಆದ್ರೆ ಈ ಸಾಧನೆ ಸಭೆ ಹಿಡಿದ ಒಂದು ಒಪ್ಪೋಣ. ಆದ್ರೆ ನಮ್ಮ ಚಂದ್ರವರಪುರ ರಾಮದೇವ್ ಸೀತಾರಾಮ ಇಲ್ಲಿ ನಾವು ವಾಸ ಇರೋದು ಅಲ್ಲಿ ಮಾಹಿತಿಗೆ ಗೊತ್ತಿಲ್ಲ. ಯಾವ ಒಬ್ಬರು ಕೇಳಿದ್ರು, ಯಾರೋ ಫೋನ್ ಮಾಡಿ ಯಾವ ವಾಸವಾಗಿದ್ದು ಅಲ್ಲಿ ಅವ್ರಿಗೆ ಶಾಂತಿ ಸಭೆ ಎನ್ನುವ ವಿಚಾರಣೆ ಗೊತ್ತಿಲ್ಲ. ಅವರೆಲ್ಲ ಡಿವೈಡ್ ಮಾಡಿ ಬಂದಿದ್ರೆ ಇವತ್ತು ಬಗ್ಗೆ ನಾವು 53 ವರ್ಷ ನಮಗೆ ಸೈಡ್ ಇದ್ರೆ ನಾವು ಅದೇ ಜಾಗದಲ್ಲಿ ಹುಟ್ಟಿ ಬೆಳೆದಿರೋದು, ನಾವು ಇಲ್ಲೇ ವಾಸ ಮಾಡೋದು, ನಾವೆಲ್ಲ ಅಕ್ಕಪಕ್ಕದೊಳಗೆ ಅದೇ ರೀತಿಯಲ್ಲಿ ಬೆಳೆದಿದೆ. ಒಂದು ಉದಾಹರಣೆ, ನಮ್ಮ ತಾಯಿ ತೀರೋದಾಗ ನಮ್ಮ ರಾಮದೇವರ ನಿವಾಸಿ ಸಮೀರ್ ಮನೆಯವರು ತಾಯಿ ಮನೆ ಅವರು ಅವತ್ತಿನ ನಾವು ಖಂಡಿತವಾಗ್ಲೂ ಮರೆಯಲ್ಲ. ಅವರು ಪಕ್ಕ ಪನಿಷ್ಮೆಂಟ್ ಆಗಿದೆ. ಆದ್ರೆ ನಮಗೆ ಕನ್ಯಾಗೌಡ ರಾಮದೇವರ ಕಾವೇರಿ ಸಿದ್ಧಾರ್ಥ ಅವರ ಕಲಿಯುವ ಕೆಲಸ ಮಾಡಿದ್ರೆ ಇನ್ನೂ ಚೆನ್ನಾಗಿ ನಾವು ಅಲ್ಲೇ ವಾಸವಾಗಿರೋದು. ಪ್ರಶ್ನೆ ಅಲ್ಲೇ ಅಲ್ಲಿಗೆ ಆದ್ಯತೆ ಕೊಡಬೇಕು. ಆಮೇಲೆ ಇನ್ನೊಂದು ಈಗ ಯಾರೇ ಇದೆ ಅದರಲ್ಲಿ ಮಾಡೇ ಇರುವಂತವ್ರು ಪಾಪ ಅವ್ರಿಗೆ ಬೇಕಾಗಿದೆ. ಯಾಕೆಂದ್ರೆ ಈಗ ತಮ್ಮ ತಗೋಕೆ ತಮ್ಮ ಇದಕ್ಕೆ ಹಣ ತಗೊಂಡ್ರೆ ದಯಮಾಡಿ ಅದನ್ನು ದಯಮಾಡಿ ಯಾಕಂದ್ರೆ ಹುಟ್ಟಿ ಬೆಳೆಯುತ್ತದೆ ನಾವು ಎಲ್ಲ ಮಾಡೋದು ನಮ್ಮ ಏನ್ ಗಡಲೆ ನಡೀದೆ ಅಲ್ಲಿಂದ ಬರೀ 50 ಅಡಿ ಮೀಟರ್ ಮಾತ್ರ ನಾನು ನಡೆಯೋದು. ದಯಮಾಡಿ ಎಲ್ಲ ನಿಮ್ಮ ಕೈ ಮುಗಿದವರೆಲ್ಲ ಹೇಳ್ತಾರೆ ಮಾಡಿರುವಂತವರು ರಾಜವಂಶದಲ್ಲ ಹೋಗ್ಕೊಂಡಿದ್ದಾರೆ. ಅದನ್ನ ಅವರೇ ಟ್ರೀಟ್ಮೆಂಟ್ ಮಾಡಿ ಯಾರು ಮಾಡಿದಾರೆ ಅವ್ರ ಟ್ರೀಟ್ಮೆಂಟ್ ಮಾಡಿ. ಪಾಪ ಅಮಾಯಕರು ಯಾರು ಓದಿರ್ಬೇಕು ಪ್ರಯತ್ನ ಮನೆಯಿಂದ ಊಟ ಮಾಡಿಲ್ಲ ಕಣ್ಣಿಗೆ ಆಗ್ತಾರೆ ಅವರು. ನಮ್ಗೆ ಅವ್ರಿಗೂ ನೋಡಿದ್ರೆ ಕೆಟ್ಟು ಮೇಲೆ ಹುಡುಗ ಎಫೆಕ್ಟ್ ಮಾಡಿದ್ದಾರೆ ಸಾಧಿಕಲ್ಲ ಅಂತ ಅಂದ್ಬಿಟ್ಟು ಅವ್ರ ಬಂದ್ರೆ ಏನಾದ್ರು ಪರಿಸ್ಥಿತಿ ಹೇಳಿದ್ದಾರೆ. ಹೋಗಿ ಅವ್ರ ಅಮ್ಮ ಸಿಕ್ಕಿಲ್ಲ ಅಂತ ಬಂದ್ರೆ ಅವ್ರ ತಮ್ಮ ಸಿಕ್ಕಿಲ್ಲ ಈಗ ಸಿಕ್ಕ ಮೇಲೆ ಅವನ ಕಣ್ಣಿಗೆ ಇಟ್ಕೊಂಡು ಅವ್ನ ತಮ್ಮ ಬಂದ್ರೆ ಮಾಡ್ಬೇಕಾಗ್ತದೆ. ನಾನು ಎಫೆಕ್ಟ್ ಮಾಡಿದೆ ಅವ್ರು ಮುಂದಿನ ಭವಿಷ್ಯ ಏನಾಗ್ಬರುತ್ತ ಯಾರು ಮಾಡಿದರೆ ಯಾರು ಮಾಡಿದ್ರೆ ಗೊತ್ತಾಗುತ್ತೆ. ಎದುರಾದವರು ಫಸ್ಟು ಏನಂತ ಕ್ರಮ ಎನ್ಕ್ವೈರಿ ಮಾಡಿದಾಗ ಯಾರು ತಪ್ಪು ಮಾಡಿಲ್ಲ ದಯಮಾಡಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.